ತಗೊಳ್ಳಿ. ಪ್ರತಿ ವರ್ಷನೂ ಹಾಗೆ ಅಲ್ವಾ ಯಜಮಾನ್ರೆ? ಈ ಸಲ ಅನ್ನದಾನಕ್ಕೆಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೀನಿ. ನಿಮ್ಮ ಅಭಿಮಾನಿಗಳೆಲ್ಲ ಬ್ಲಡ್ ಡೊನೇಟ್ ಮಾಡ್ತಾ ಇದ್ರು, ನಾನು ಬ್ಲಡ್ ಡೊನೇಟ್ ಮಾಡಿ ಬಂದೆ. ನೀನ್ಯಾಕೋ ಬ್ಲಡ್ ಕೊಟ್ಟೆ? ಇವತ್ತೆಲ್ಲ ನೀನು ಓಡಾಡ್ಬೇಕಲ್ವಾ? ಪರವಾಗಿಲ್ಲ ಸರ್, ಬ್ಲಡ್ ಡೊನೇಟ್ ಮಾಡಿ ಎಳ್ನೀರು ಕುಡಿತಿದ್ದಂಗೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಸುಬು, ಏನಿದು ನಿನ್ ಪ್ಯಾಂಟ್ ಎಲ್ಲ ಮಣ್ಣಾಗಿದೆ? ಮಂಡಿಗೇನಾದ್ರು ಏಟಾಗಿದ್ಯಾ? ಏನಾಯ್ತು? ಸುಬ್ಬು, ಏನಾಯ್ತಪ್ಪ? ಏನಿಲ್ಲ ಅಮ್ಮ, ಪೂಜೆ ಮಾಡ್ಸಕ್ ಹೋಗಿದ್ನಲ್ಲ ಅಲ್ಲಿ ಹೀಗಾಗೋಯ್ತಷ್ಟೇ. ಲೈ, ಪೂಜೆ ಮಾಡ್ಸಕ್ ಹೋದ್ರೆ ಈ ಥರ ಆಗುತ್ತೇನಾ? ನಿಜ ಹೇಳು, ಬೈಕ್ ಗೀಕಿಂದ ಬಿದ್ಯಾ? ಇಲ್ಲ ಯಜಮಾನ್ರೆ, ಅದು ನಿಮಗೆ ಶ್ರೇಯಸ್ಸಾಗಲಿ ಅಂತ ಮಂಡಿಲಿ ಮೆಟ್ಲು ಹತ್ತಿದೆ ಅಷ್ಟೇ. ಇದು ವಾಶ್ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ ಬಿಡಿ. ಲೈ, ಯಾಕೋ ಹುಚ್ಚ ಇದೆಲ್ಲ ಮಾಡ್ತೀಯ? ನಿಮ್ಮೆಲ್ಲರ ಪ್ರೀತಿ, ಜನರ ಅಭಿಮಾನ, ಆಶೀರ್ವಾದ ನನ್ನ ಮೇಲೆ ಇರುವಾಗ ನನ್ಗೇನು ಆಗಲ್ಲ ಕಣ. ಇನ್ಮೇಲೆ ಯಾವತ್ತೂ ಹೀಗೆಲ್ಲ ಮಾಡಬೇಡ. ಯಜಮಾನ್ರೆ, ಇದು ನನ್ನ ಖುಷಿ, ಇದೇ ನನಗೆ ಸಂತೋಷ. ವೀರು, ಯಾಕಪ್ಪ ನನ್ನ ತಡಿತೀಯ? ನೀನು ನಿನ್ನ ದೊಡ್ಡ ಯಜಮಾನ್ರನ್ನ ಹೇಗೆ ನೋಡ್ತಿದ್ಯೋ ಹಾಗೆ ನಿನ್ನ ಅಳಿಯ ನಿನ್ನ ನೋಡ್ತಾ ಇದ್ದಾನಷ್ಟೇ. ಅಣ್ಣ, ನೀನು ಹೋಗಿ ರೆಡಿಯಾಗು. ಸುಬು, ನೀನು ಡ್ರೆಸ್ ಚೇಂಜ್ ಮಾಡು, ನಾವು ಸ್ವಲ್ಪ ಹೊರಗಡೆ ಹೋಗ್ಬರ್ತೀವಿ. ಆಚೆನಾ? ಯಾಕೆ? ಬಾವಾ, ಇವತ್ತು ಅಕ್ಕಪಕ್ಕ ದೇವಸ್ಥಾನದಲ್ಲೆಲ್ಲ ಅನ್ನದಾನ ಇದೆ, ಅದನ್ನೇ ಹೋಗಿ ನೋಡ್ಕೊಂಡು ಬರ್ತೀವಿ. ಹಾಗೆ ಸಾವಿತ್ರಿ, ಅಡುಗೆ ಎಲ್ಲ ವ್ಯವಸ್ಥೆನೂ ಆಗಿದೆ, ಒಂಚೂರು ಗಮನ ಇರ್ಲಮ್ಮ. ಆಯ್ತಕ್ಕ. ಅಣ್ಣ, ನಾವು ಬರ್ತೀವಿ. ಸರಿನಪ್ಪ. ಅಕ್ಕ, ಎಲ್ರಿಗೂ ಬರಕ್ಕೆ ಹೇಳಿದ್ದೆ ತಾನೆ? ಅದೇ ಆ ಶ್ರೀವಲ್ಲಿ ಮನೆಯವರು ಹೇಳಿದೆ ನೀರು, ಅವ್ರು ಖಂಡಿತ ಬರಲೇಬೇಕಲ್ವಾ? ಬರ್ತಾರೆ, ನೋವರಿ. ಅಂದಹಾಗೆ ವೀರು, ನಿನಗೆ ಇವತ್ತು ಯಾರು ಫಸ್ಟ್ ವಿಶ್ ಮಾಡಿದ್ದು? ಇಲ್ಲಿ ನೀವೇ.